ಸಚಿವ ಸ್ಥಾನ ನೀಡುವಂಥ ತನ್ವೀರ್ ಸೇಠ್ ಬೆಂಬಲಿಗರು ಮಾಡ್ತಾ ಇದ್ದಂಥ ಪ್ರತಿಭಟನೆಯಲ್ಲಿ ಈಗ ಪೊಲೀಸರು ಅವ್ರನ್ನ ಬಂಧಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಭಾಳ ಎರಡು ಗಂಟೆಯಿಂದ ಸತತವಾಗಿ ಏನು ರಸತಡೆಯನ್ನು ನಡೆಸಿದಂಥ ತನ್ವೀರ್ ಬೆಂಬಲಿಗರನ್ನು ಇದೀಗ ಪೊಲೀಸರು ವಶಕ್ಕೆ ಪಡೆಯಲು ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ಸಾಕಷ್ಟು ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಬೆಂಗಳೂರು ಮೈಸೂರು ರಸ್ತೆ ಅಂತ ಹೇಳಿದ್ರೆ ಸಹಜವಾಗಿ ವಾಹನ ದಟ್ಟಣೆಗಳು ಕೂಡ ಜಾಸ್ತಿ. ಈ ಕಾರಣಕ್ಕಾಗಿ ಈಗ ಏನು ಪ್ರತಿಭಟನಾ ನಿರತ ತನ್ವೀರ್ ಬೆಂಬಲಿಗರೇನಿದ್ರು ಅವರೆಲ್ಲರನ್ನು ಕೂಡ ಈಗ ಬಂಧಿಸಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಇರುವಂಥ ಕಾರಣಕ್ಕಾಗಿ ಮತ್ತೆ ಒಂದಷ್ಟು ತೊಂದರೆಗಳು ಕೂಡ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಆಕ್ರೋಶ ಭರಿತರಾಗಿ ಕೂಡ ತನ್ವೀರ್ ಬೆಂಬಲಿಗರು ಕೂಡ ಇರ್ತಕ್ಕಂಥದ್ದು. ನಾನೊಂದಷ್ಟು ಜನರನ್ನ ಮಾತನಾಡಿಸುವಂತ ಕೂಡ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಬೇಕೇ ಬೇಕು ಸರ್. ನಮಗೆ ಇವತ್ತು ನಮ್ಮ ಮೈಸೂರು ಜಿಲ್ಲೆಗೆ ಅನ್ಯಾಯ ಆಗೈತೆ. ಹಾಗಾಗಿ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ನಮ್ಮ ಅವಕಾಶ ಕೊಡದೆ ಪೊಲೀಸರು ಬಂಧಿಸಿದ್ದಾರೆ. ಇದೆಷ್ಟೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಸರ್ಕಾರಕ್ಕೆ ನಾನು ಕೇಳ್ಕೊತೀನಿ, ನಮ್ಮ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೊಡಬೇಕಂತ ಕೇಳ್ಕೊತೀನಿ. ಪೊಲೀಸರು ಡ್ಯೂಟಿ ಮಾಡ್ತಾವ್ರೆ. ಟ್ರಾಫಿಕ್ ತೊಂದರೆ ಆಗ್ತಾ ಇದೆ, ಅವ್ರು ಬಂಧಿಸಿದ್ದಾರೆ. ಅವರು ಒಂದು ವೇಳೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ನಾವು ದಿನ ನಾವು ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆ ನಿರಂತರವಾಗಿರುತ್ತೆ ನಿಮ್ದು? ಖಂಡಿತ ಪ್ರತಿಭಟನೆ ನಿರಂತರವಾಗಿರ್ತದೆ. ಇದು ಮೈಸೂರು ಜನತೆಗೆ ಅನ್ಯಾಯ ಆಗಿರೋದು, ನರಸಿಂಹರಾಜ ಕ್ಷೇತ್ರಕ್ಕೆ ಅನ್ಯಾಯ ಆಗಿರೋದು. ಇತಿಹಾಸ ಇದೆ, ಕಾಂಗ್ರೆಸ್ ಕಟ್ಟಿರೋದು ಮೈಸೂರು ಜನ. ಇವ್ರಿಗೆ ಇದಿಷ್ಟು ಪ್ರತಿಭಟನಾ ನಿರತ ಏನು ತನ್ವೀರ್ ಸೇಠ್ ಬೆಂಬಲಿಗರ ಆಕ್ರೋಶ ಭರಿತ ಮಾತಾಗಿರ್ತಕ್ಕಂಥದ್ದು. ತನ್ವೀರ್ ಸೇಠ್ ಅವ್ರಿಗೆ ಭಾಳಷ್ಟು ಹಿರಿತನ ಇದೆ, ಕಾಂಗ್ರೆಸ್ ಕಟ್ಟಿರ್ತಕ್ಕಂತಹ ಹಿನ್ನೆಲೆ ಇದೆ. ಈ ಕಾರಣಕ್ಕಾಗಿ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಅಲ್ಲಿವರೆಗೂ ಕೂಡ ನಾವು ನಿರಂತರವಾದಂತಹ ಪ್ರತಿಭಟನೆಯನ್ನು, ಉಗ್ರವಾಗಾದರೂ ಸರಿ ಶಾಂತವಾಗಾದರೂ ಕೂಡ ನಾವು ನಿರಂತರವಾದಂತಹ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಕುಮಾರ್, ಅಶ್ವೇಗ ನ್ಯೂಸ್, ಮೈಸೂರು.